ನಮಸ್ತೆ ಒಳ್ಳೆತನಕ್ಕೆ. ನಾನಿಮ್ಮ ರೌಡಿ ಡೆವಿಲ್. ನಾನಿವತ್ತು ಕಲಘಟಗಿಗೆ ಬಂದಿದ್ದೆ. ಇಲ್ಲಿ ಊಟ ಮಾಡಲಿಕ್ಕೆ ದೇವಸ್ಥಾನ ಹತ್ರ ಬಂದಿದ್ದೆ. ಇಲ್ಲಿ ನೋಡಿದರೆ ನಮ್ಮ ಜನ ನೋಡಿ ಯಾವ ರೀತಿ ಮಾಡಿದ್ದಾರೆ. ರಸ್ತೆಯಲ್ಲಿ ಸೈಡ್ ಆದರೂ ಇಡಬೇಕು. ನೀವು ಫೋಟೋಗೆ ಪೂಜೆ ಮಾಡ್ಬೇಕಂತೇನಿಲ್ಲ. ನೀವು ಒಂದು ಕಲ್ಲಿಗೆ ಪೂಜೆ ಮಾಡಿದರೂ ನಡೆಯುತ್ತೆ. ನಿಮ್ಮ ಮನಸ್ಸಲ್ಲಿ ಇರಬೇಕು. ಸುಮ್ಮನೆ ಫೋಟೋ ತಂದುಬಿಟ್ಟು ಫೋಟೋ ಹಾಳಾಯ್ತಂತ ಈ ಥರ ರಸ್ತೆಯಲ್ಲೆಲ್ಲ ಬಿಸಾಕೋದು, ಹಾಗಂತ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಏನೋ ಬಟ್ ಕಟ್ಟಾಯಿತು, ಕೈ ಕಟ್ಟಾಯಿತು, ಕಾಲು ಕಟ್ಟಾಯಿತು ಅಂತ ಅವ್ರಿಗೆ ಬಿಸಾಕ್ಬಿಡ್ತೀರಾ? ಆ ಥರ ಎಲ್ಲ ಇರಲ್ಲ. ಅದೆಷ್ಟು ಹಾಳಾದರೂ ನಿಮ್ಮ ಮನಸ್ಸಿಂದ ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ ನೀವು. ಅವಾಗಲೇ ಅದು ಸಿದ್ಧಿ ಆಗೋದು, ಅವಾಗಲೇ ನಿಮಗೆ ದೇವ್ರು ವರ ಕೊಡೋದು. ಸುಮ್ಮನೆ ಏನು ಗೊತ್ತಿಲ್ಲದೆ ಅದು ಸ್ವಲ್ಪ ಹಾಳಾಯ್ತಂತ ಒಗೆದ್ಬಿಟ್ರೆ ಅದು ರೋಡಲ್ಲಿ ಸೈಡ್ ಆದರೂ ಇಡಬೇಕಂತ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಒಂದೇ ಮಾತು ಹೇಳಬೇಕಂದ್ರೆ, ನೀವು ಫೋಟೋ ತೊಗೊಂಡು ಮನೆಗೆ ಹೋದ್ರಿ, ಆ ಫೋಟೋ 100 ಜನ್ಮ ಆದ್ರೂ ಆ ಫೋಟೋ ನಿಮ್ಮ ಮನೆಯಲ್ಲೇ ಇರಬೇಕು. ಬಿಸಾಕೋದಿತ್ತಂದರೆ ಅದು ಚೆನ್ನಾಗಿ ಅದರ ಫ್ರೇಮ್ ತೆಗೆದು, ಅದರ ಫ್ರೇಮ್ ನೀವು ಒಂದು ಫೈಲ್ ಮಾಡಿ ಇಟ್ಕೊಂಡು, ಅದರ ಫೋಟೋ ಫ್ರೇಮ್ ಮಾಡಿ ಇಟ್ಕೊಂಡು, ಅದರ ಫೋಟೋ ಒಂದು ಫೈಲ್ನಲ್ಲಿ ಹಾಕಿಟ್ಟು, ಉಳಿದಿದ್ದ ಫ್ರೇಮ್ ಎಲ್ಲ ಏನಿದೆ ಅಲ್ಲ ಅದು ಮುರಿದ್ಬಿಟ್ಟು ಸುಟ್ಟಾಗಿಬಿಟ್ರೆ ಮುಗೀತು. ಆ ಥರನೂ ಮಾಡ್ಬೋದು. ಸುಮ್ಮನೆ ಈ ಥರ ಎಲ್ಲ ಮಾಡಿದರೆ ಯಾವ ರೀತಿ ನೀವು ಮರ್ಯಾದೆ ಕೊಟ್ಟಂಗಂತ. ಆದಷ್ಟು ಬೇಗ ಎದ್ದರೆ ನಮ್ಮ ಕರ್ನಾಟಕ ಉಳಿಯುತ್ತೆ, ನಮ್ಮ ಇಂಡಿಯಾ ಉಳಿಯುತ್ತೆ. ಇಲ್ಲಾಂದರೆ ಸತ್ಯಾನಾಶ ಮಾಡಿ ಹಾಕ್ತೀರ ನೀವು ಇಂಥವ್ರೆಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ 500 ತೊಗೊಂಡು ಸೆರೆ ಕೊಡ್ಕೊಂತ ಮತ್ತು 5 ವರ್ಷ ಭಿಕ್ಷೆ ಬಿಡ್ಕೊಂತ ಇದೇ ಹಣೆ ಬರ ನಿಮ್ದು. ಯಾರು ನಿಯತ್ತಿಂದ ಅದಾರಲ್ಲ ಅವ್ರಿಗೆ ನಿಲ್ಲಿಸಿ ಆರಿಸ್ತಾರ್ರಿ. ವಿಷನ್ ಬೇಕು ಅವ್ರಿಗೆ, ಒಂದು ದೃಷ್ಟಿಕೋನ ಬೇಕು. ಅಂಥವ್ರಿಗೆ ನಿಲ್ಲಿಸಿ. ಸುಮ್ಮನೆ ಯಾರೋ ನಿಂತರು ಆರಿಸ್ತಂದ್ರಿ ಅವರಿಗೆ ಅದೇ 5 ವರ್ಷ, ಅದೇ ಹಣೆ ಬರ. ಮತ್ತು ಏನು ಮಾಡೋದು ಹೇಳಿ? ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಇಲ್ಲಿ ನೋಡಿ, ಏನೋ ಬರ್ದಿದ್ದಾರೆ ನೋಡಿ ಇಲ್ಲಿ. ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ. ದಾರಿ ಇಲ್ಲ, ದಾರಿ ಮಾಡ್ಕೊಳ್ಳೋದು ಈಗ. ಎಲ್ಲ ಜನ ಅದಾರು.
ಇದೇ ಸಲುವಾಗಿ ಒಂದು ಸಾಮ್ರಾಜ್ಯ ಕಟ್ಟೋದು ನಾವು. ಯಾರ್ಯಾರು ಎಲ್ಲೆಲ್ಲಿ ಹೋಗಿರ್ತಾರಲ್ಲ ಫೋಟೋ ಎಲ್ಲ ತಗೊಂಡು ಅಲ್ಲಿ ಇಡೋದು. ಏನು ಹೇಳ್ತೀರಿ ಇಂಥವ್ರಿಗೆ ಮೇಡಮ್ ಅವ್ರ? ಏನು ಹೇಳ್ತೀರಿ ಇಂಥವ್ರಿಗೆ? ಆ ಕಡೆ ನೀರಲ್ಲಿ ಹೋಗಾಕ್ ಬರ್ರಿ. ನೀರು ಹೋಗ್ಬೇಡ್ರಿ, ಇಡೂನ್ರಿ ಇಲ್ಲಿ ಇಡೂನು. ಇದನ್ನ ನಾ ತಗೊಂಡು ಹೋಗ್ತೇನೆ. ಅಷ್ಟೇ ಇಡ್ರಿ, ಅಷ್ಟೇ ಇಡ್ರಿ. ಇದನ್ನು ನಾವು ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ತೊಗೊಂಡು ಹೋಗೋಣ. ಈಗ ನಾನು ನನ್ನ ಸೈಟಲ್ಲಿ ಒಂದು ಸ್ವಲ್ಪ ಜಾಗ ಮಾಡಿಬಿಟ್ಟು ಯಾರ್ಯಾರು ಫೋಟೋ ಬೀಸಾಕಿರ್ತಾರಲ್ಲ ಅದೆಲ್ಲ ಫೋಟೋ ಅಲ್ಲಿ ಕಲೆಕ್ಷನ್ ಮಾಡೋಣ. ನಮಸ್ತೆ, ಒಳ್ಳೆತನಕ್ಕೆ ಮತ್ತೆ ಸಿಗೋಣ.